ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಾಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀನಿ. ನಮ್ಮ RCB ದವರು ಇವತ್ತು ಮಧ್ಯಾಹ್ನ 3:30 ಗಂಟೆಗೆ ಪಂಜಾಬ್ ವಿರುದ್ಧ ಆಡಲಿದ್ದಾರೆ. ಎಡ್ ಯಾವ ರೀತಿ ಇದೆ, ಪ್ಲೇಯಿಂಗ್ 11 ಬದಲಾವಣೆ ಕೂಡ ಆಗ್ತಾ ಇದೆ, ಯಾವ ರೀತಿಯ ಬದಲಾವಣೆ ಕೂಡ ಆಗ್ತಾ ಇದೆ ಅಂತ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಾ ಇದ್ರೆ ವಿಡಿಯೋ ಕೊನೆಯಲ್ಲಿ ನೋಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ನೋಡೋರು ಫಾಲೋ ಆಗೋದಂತ ಮರಿಬೇಡಿ ಸ್ನೇಹಿತರೆ. 2025 IPL ಭರ್ಜರಿ ನಡೀತಾ ಇದೆ. ನಮ್ಮ RCB ತಂಡಕ್ಕೆ ಒಂದು ಕಂಟಕ ಏನಪ್ಪಾ ಅಂದ್ರೆ, ನಿನ್ನೆ ನಡೆದಂತ ಪಂದ್ಯ LLC ಸೋಲ್ಬೇಕಾಗಿತ್ತು. ನಮ್ಮ RCB ತಂಡ ಗೆಲ್ಬೇಕಾಗಿತ್ತು, ಹಾಗಾಗಿ ನಮ್ಮ RCB ತಂಡಕ್ಕೆ ಲಾಭ ಆಗ್ತಾ ಇದ್ದು. ಆದ್ರೆ ಲಕ್ನೋ ಸೂಪರ್ ಜೈನ್ಸ್ ಅವರು ಕೊನೆಯ ಓವರ್ ನಲ್ಲಿ 9 ರನ್ ಬಿಟ್ಕೊಟ್ಲೆ ಅವೇಸ್ ಖಾನ್ ಆರ್ಭಟ ಮಾಡಿದ್ದಾರೆ. ಕೊನೆಯ ಓವರ್ ನಲ್ಲಿ ಸಖತ್ 2 ಓವರ್ ನಲ್ಲಿ ಸಖತ್ ಗೆಲುವು ತಂದು ಕೊಟ್ಟಿದ್ದಾರೆ. ಇಲ್ಲಿ ಆರು ಸೋತು ನಮ್ಮ RCB ತಂಡಕ್ಕೆ ಒಂದು ಮುಂದಿನ ಪಂದ್ಯ ಇಂಪಾರ್ಟೆಂಟ್. ಇವತ್ತು ಪಂಜಾಬ್ ವಿರುದ್ಧ ಆಡ್ತೀವಿ ಚಂಡೀಗಢ ನಲ್ಲಿ. ನಾವು ಆಡಿದ್ದು ಮತ್ತೆ ಕೋಲ್ಕತ್ತಾ, ಮುಂಬೈ, ಚೆನ್ನೈ ಮತ್ತೆ ಜೈಪುರ್ ನಲ್ಲಿ ಆಡಿದ ಪಂದ್ಯಗಳನ್ನೆಲ್ಲ ಗೆದ್ದಿದ್ದಾರೆ. ಹೋಮ್ ಗ್ರೌಂಡ್ ಬೆಂಗಳೂರಿನಲ್ಲಿ ಆಡಿದ್ದು 3 ಪಂದ್ಯ, ಈ ಪಂದ್ಯಗಳನ್ನು ಸೋತಿದ್ದಾರೆ. ಅದಕ್ಕಾಗಿ ನಮ್ಮ RCB ತಂಡಕ್ಕೆ ಕಂಟಕ. ಇವತ್ತು ಚಂಡೀಗಢ ನಲ್ಲಿ ಆಡ್ತಾ ಇದ್ದಾರೆ. ನಮ್ಮ RCB ತಂಡ ಪಂಜಾಬ್ ವಿರುದ್ಧ ಗೆಲ್ಬೇಕು. ಸೇಡಿನ ತವಕದಲ್ಲಿ ನಮ್ಮ RCB ತಂಡದವರು ಇದ್ದಾರೆ. ಬೆಂಗಳೂರಿನಲ್ಲಿ ಸೋತಿದ್ದಾರೆ, ಚಂಡೀಗಢನಲ್ಲಿ ಸೋಲಿಸಬೇಕಂತ ಕೂಡ ಹೇಳ್ಬೇಕಂದ್ರೆ, ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಚಂಡೀಗಢದಲ್ಲಿ 111 ರನ್ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಪಂಜಾಬ್ದವರು. ಕೋಲ್ಕತ್ತಾದವರಿಗೆ ಕೇವಲ 95 ರನ್ಗೆ ಆಲ್ಔಟ್ ಮಾಡಿದ್ರು. 111 ರನ್ಗೆ ಆಲ್ಔಟ್ ಇವರು ಕೂಡ ಆಗಿದ್ರು. ಹಾಗಾಗಿ ಇದನ್ನು ಡಿಫೆಂಡ್ ಮಾಡಿದ್ದಾರೆ. ಸ್ಟ್ರಾಂಗೆಸ್ಟ್ ಆದಂತ ಬಾಲಿಂಗ್ ಮೂಡಿ ಬರ್ತದೆ ಅವ್ರ ಕಡೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನಮ್ಮ RCB ತಂಡ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಕೂಡ ಆಗ್ತಾ ಇದ್ದಾರೆ. ಪ್ಲೇಯಿಂಗ್ 11 ನಲ್ಲಿ ಯಾರ್ಯಾರು ಬರ್ತಾ ಇದಾರೆ, ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ ಎಂದಿನಂತೆ ಓಪನಿಂಗ್ ಮಾಡ್ತಾರೆ. ಸಾಲಿಡ್ ಓಪನಿಂಗ್ ಮಾಡ್ತಾ ಇದಾರೆ. ಇವರು ಸಖತ್ ಬ್ಯಾಟಿಂಗ್ ಇವತ್ತು ಆಡಬೇಕು. ಇವತ್ತು ನಿರೀಕ್ಷೆಯಲ್ಲಿ ಇದ್ದೀವಿ ನಾವು, ಅವರು ಆಡ್ತಾರೆ. ಹಾಗೇನೆ 3ನೇ ಸ್ಥಾನಕ್ಕೆ ದೇವದತ್ ಪಡಿಕಲ್ ಮತ್ತೆ ಬಾಂದಿಗೆ ಅವರನ್ನು ಕಡೆ ಕೂಡಿಸ್ತಾರೆ. ಇವತ್ತು ಪಡಿಕಲ್ ಅವರು ಒಳಗಡೆ ಎಂಟ್ರಿ ಹೊಡಿತಾರೆ. ಯಾಕಂದ್ರೆ ಅವ್ರು ಇರ್ಲೇಬೇಕನ್ನುವ ರೀತಿಯಾಗಿ ಒಂದು ಹೇಳ್ತಾ ಇದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಇಲ್ಲಿ ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೂಡಿ ಬರ್ತಾರೆ. ರೋಹಿತ್ ಶರ್ಮಾ ಅವರು ಒಳಗಡೆ ಬರ್ತಾರೆ ಇಲ್ಲಿ ಇಂಪ್ಯಾಕ್ಟ್ ಆಗಿ. ಹಾಗಾಗಿ 3ನೇ ಸ್ಥಾನಕ್ಕೆ ಯಾರು ಬರ್ತಾ ಇದಾರೆ ಅಂದ್ರೆ ರಜತ್ ಪಡಿದಾರ್. 4ನೇ ಸ್ಥಾನಕ್ಕೆ ಇಲ್ಲಿ ಲಿವಿಂಗ್ ಸ್ಟೋನ್ ಅವರು ಇದ್ರು. ಲಿವಿಂಗ್ ಸ್ಟೋನ್ ಇವತ್ತು ಹೊರಗಡೆ ಕೊಡುವ ಸಾಧ್ಯತೆಗಳೇ ಇದೆ. ಯಾಕಂದ್ರೆ ಅವ್ರು ಆಡ್ತಾ ಇಲ್ಲ, ಇವರಿಂದ ನಾವು ಪಂದ್ಯ ಸೋತೀವಿ ಅಂತ ಕೂಡ ಹೇಳ್ಬೋದಾಗಿದೆ. ಇವರು ಇವತ್ತು ಇಲ್ಲಾಂದ್ರೆ ಬೇತಲ್ ಬರ್ತಾರೆ, ಇಲ್ಲಾಂದ್ರೆ ಸೆಟ್ಪುಡ್ ಅವರು ಇದ್ದಾರೆ. ಅವರು ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆ 5ನೇ ಸ್ಥಾನದಲ್ಲಿ ಟೀಮ್ ಡೇವಿಡ್ ಅವರು ಆಡ್ತಾರೆ. ಇಲ್ಲಿ ಜಿತೇಶ್ ಶರ್ಮಾಕ್ಕಿಂತ ಮುಂಚೆ ಟೀಮ್ ಡೇವಿಡ್ ಅವರು ಆಡ್ತಾರೆ. ಜಿತೇಶ್ ಶರ್ಮಾ 6ನೇ ಸ್ಥಾನಕ್ಕೆ ಆಡ್ತಾರೆ. 7ನೇ ಸ್ಥಾನಕ್ಕೆ ಕೃಣಾಲ್ ಪಾಂಡೆ ಆಡ್ತಾರೆ. 8ನೇ ಸ್ಥಾನದಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ. 9ನೇ ಸ್ಥಾನದಲ್ಲಿ ಇಲ್ಲಿ ನೋಡ್ಬೋದು ಎಸ್ ದಯಾ ಇದ್ದಾರೆ, ಹೆಜಲ್ವುಡ್ ಅವರು ಇದ್ದಾರೆ. ಅದ್ಭುತವಾದಂತ ಆಟಗಾರ ನಮ್ಮ RCB ತಂಡಕ್ಕೆ ಸ್ಪೀಡ್ ಮೇಂಟೈನ್ ಮಾಡ್ತಾರೆ. ಇವ್ರ ಜೊತೆಗೆ ಭುವನೇಶ್ವರ್ ಕುಮಾರ್ ಕೂಡ ಒಂದು ಸಖತ್ತಾದಂತ ಬಾಲಿಂಗ್ ಕೂಡ ಮಾಡ್ತಾರೆ. 3 ಸ್ಪೀಡರ್ ಆಗಿ ನಮ್ಮ RCB ತಂಡಕ್ಕೆ ಹೆಲ್ಪ್ ಆಗ್ತಾರೆ. ಇಲ್ಲಿ ಮತ್ತೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ನೋಡ್ಬೇಕಾದ್ರೆ ಸೋಯೇಶ್ ಶರ್ಮಾ ಇದ್ದಾರೆ. ಇವರು ಕೂಡ ನಮ್ಮ RCB ತಂಡಕ್ಕೆ ಹೆಲ್ಪ್ ಆಗ್ತಾ ಇದ್ದಾರೆ. ಇವ್ರ ಬದಲಿಗೆ ರಸೀದ್ ಅವರು 2 ಪಂದ್ಯ ಬಂದ್ರು, ಆದ್ರೂ ಕೂಡ ಅವರು ಏನ್ ಕೆಲಸ ಮಾಡಿಲ್ಲ. ಹಾಗಾಗಿ ಮತ್ತೆ ಸೋಯೇಶ್ ಒಂದು ಬೌಲಿಂಗ್ ವಿಭಾಗದಲ್ಲಿ ಅಂದ್ರೆ ಒಂದೇ ಒಂದು ಕಾಡ್ತಾ ಇದ್ದಾರೆ. ಅದೊಂದು ಸ್ಟ್ರಾಂಗ್ ಆಗ್ಬೇಕು ನಮ್ಮ ಕಡೆಯಿಂದ. ಇದೊಂದು ವೀಕ್ನೆಸ್ ಇದೆ. 3 ಅಂತೂ ಕೃಣಾಲ್ ಪಾಂಡೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಮತ್ತೆ ಜಸ್ ದಯಾಳು, ಹೆಜಲ್ವುಡ್, ಭುವನೇಶ್ವರ್ ಕುಮಾರ್ 4 ಆಟಗಾರರು ಬಾಲಿಂಗ್ ಸಖತ್ ಮಾಡ್ತಾ ಇದ್ದಾರೆ. ಕೊನೆಯಲ್ಲಿ ಲಿವಿಂಗ್ ಸ್ಟೋನ್ ಕೂಡ ಮಾಡ್ತಾರೆ. ಅವರು ಕೂಡ ಬ್ಯಾಟಿಂಗ್ ಆಡ್ತಾ ಇಲ್ಲ, ಅವರನ್ನ ಕಡೆ ಕೂಡಿಸ್ತಾರೆ. ಸೇರ್ಪುಡ್ ಅವರು ಇವತ್ತು ಒಳಗಡೆ ಬರ್ತಾರೆ. ಅವರು ಕೂಡ ಬಾಲಿಂಗ್ ಎಬಿಲಿಟಿ ಇದೆ ಅಂತ ಕೂಡ ಹೇಳ್ಬೋದಾಗಿದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ RCB ತಂಡದಲ್ಲಿ ಯಾರು ಬದಲಾವಣೆ ಆಗ್ಬೇಕಂತ ಕೂಡ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟ ಆದ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ. ಬಾಯ್.